ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೂ ಒದ್ದಾಡ್ತಾ ಇದೆ. ಇಂಪೋರ್ಟ್ ಜಾಸ್ತಿ ಮಾಡಬೇಕು, ಅದರಲ್ಲಿ ಸಮಸ್ಯೆ ಆಗಿರೋದು ಸಪ್ಲೈ ಚೈನ್ನ ಮೇಲೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಸದ್ಯ ಮೊರೆ ಹೋಗಿರೋದು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅನ್ನು ಜಾರಿಗೊಳಿಸಿದೆ. ಅತ್ಯಗತ್ಯ ವಸ್ತುಗಳ ನಿರ್ವಹಣಾ ಕಾಯ್ದೆ ಇದನ್ನು ಜಾರಿಗೊಳಿಸಲಾಗಿದೆ. ಗ್ಯಾಸ್ ಪೂರೈಕೆಯಲ್ಲೂ ಸಮಸ್ಯೆ ಆಗ್ತಾ ಇರೋ ಬೆನ್ನಿಗೆ ಅಡೆತಡೆ ಇಲ್ಲದೆ ಗ್ಯಾಸ್ ಪೂರೈಕೆಗಾಗಿ ಇಸಿಎ ಕಾಯ್ದೆ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಗ್ಯಾಸ್ ಸಮರ್ಪಕ ಪೂರೈಕೆಗಾಗಿ ಅತ್ಯಗತ್ಯ ವಸ್ತುಗಳ ನಿರ್ವಹಣಾ ಕಾಯ್ದೆಯನ್ನು ಜಾರಿಗೊಳಿಸಿರು. ಇನ್ನು ತೈಲ ಕಂಪನಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಪ್ರೊಡಕ್ಷನ್ ಜಾಸ್ತಿ ಮಾಡಿ, LPG ಉತ್ಪಾದನೆಯನ್ನು ಗರಿಷ್ಠಗೊಳಿಸಿ ಅಂತ ಸೂಚನೆಯನ್ನು ಕೊಟ್ಟಿದೆ. ಅಡುಗೆ ಅನಿಲ, ಗೃಹ ಬಳಕೆ ಸಿಲಿಂಡರ್ ಇದರ ಮೇಲೆ ಹೆಚ್ಚಿನ ಆದ್ಯತೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಭಾರತದ ಬಳಕೆಯ 40% LPGಯನ್ನು ನಾವೇ ಉತ್ಪಾದನೆ ಮಾಡ್ತೀವಿ. ಇದನ್ನು ಜಾಸ್ತಿ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿರೋದು. ತೈಲ ಕಂಪನಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾವೆ. ಪ್ಲಾಂಟನ್ನು 24x7 ಆಕ್ಟಿವ್ ಆಗಿಡಿ, 24 ಗಂಟೆಯೂ ಕೂಡ ಕಾರ್ಯಾಚರಿಸುವಂತೆ ನೋಡಿಕೊಳ್ಳಿ, ಹೆಚ್ಚು ಮಾಡಿ, ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಅನ್ನೋ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.